ನೀವು ನೋಡ್ತಾ ಇದ್ದೀರಾ ಫೋಕಸ್ ತುಮಕೂರು. ನಾನು ಅನಿಲ್ ಕುಮಾರ್. ಏನು ಕರ್ನಾಟಕ ರಾಜ್ಯದ ಏನು ಬಿಡದಲ್ಲಿರ್ತಕ್ಕಂಥ ಟೌನ್ಶಿಪ್ ಈ ಈ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿರುವಂಥದ್ದು. ಮತ್ತೆ ರೈತ ಸಂಘಗಳ ನಡುವೆ ಆಗಿರ್ಬೋದು, ಮತ್ತೆ ರೈತ ಸಂಘಟನೆಗಳಾಗಿರ್ಬೋದು, ರೈತರು ಮತ್ತು ತೀವ್ರ ಆಕ್ರೋಶವನ್ನ ಈ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು. ಈ ಬೆಳೆ ನಷ್ಟ ಮತ್ತೆ ಹಲವಾರು ಸಮಸ್ಯೆಗಳ ವಿರುದ್ಧ ರೈತ ಸಂಘಗಳು ಹೋರಾಟಗಳು ಸಹ ಮಾಡ್ತಾ ಇದ್ದೇವೆ. ಮತ್ತೆ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿದ್ರು ಸಹ ಸರ್ಕಾರ ನಾನು ಈ ಟೌನ್ಶಿಪ್ ಮಾಡೇ ತೀರ್ತೀನಿ ಅನ್ನೋ ನಿರ್ಧಾರವನ್ನು ಕೈಗೊಂಡು ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಹೇಳಿ ಇಡೀ ರಾಜ್ಯಾದ್ಯಂತ ಈ ಇವಾಗ ಸುದ್ದಿಯಾಗಿ ಇರುವಂಥದ್ದು. ನನ್ನ ಜೊತೆ ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಮತ್ತೆ ಏನು ರೈತ ಹೋರಾಟ ಏನೇನು ಮಾಡ್ತಿದ್ದಾರೆ ಅನ್ನುವಂಥ ತಿಳ್ಕೊಳ್ಳಿಕ್ಕೆ ನನ್ನ ಜೊತೆ ಇವತ್ತು ರೈತ ಹೋರಾಟಗಾರರು ಮತ್ತು ಸಮಾಜ ಸೇವಕರು ಆಗಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೈಲಿ ಮಂಜುನಾಥ್ ಸರ್ ಅವರು ನನ್ನ ಜೊತೆ ಇರೋದು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತೇನೆ. ಸರ್, ಇವತ್ತು ಬಿಡದಿ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿರುವಂಥದ್ದು. ಈ ನಿಮ್ಮ ರೈತ ಸಂಘದಿಂದ ಏನೇನು ಮಾಡ್ತೀರಿ ಸರ್? ಬಿಡದಿ ಟೌನ್ಶಿಪ್ ಮಾಡಲು ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಈ ಯೋಜನೆ ಬಗ್ಗೆ ಬಿಡದಿಯ ಆ ಭೂಮಿಯನ್ನು ವಶಪಡಿಸಿಕೊಳ್ಳಲು ಹೊರಟಿತ್ತು. ಅವತ್ತಿನ ರೈತ ಹೋರಾಟದಿಂದ ಅಲ್ಲಿಯ ಜನಗಳ ಹಿತದೃಷ್ಟಿಯಿಂದ ರೈತ ಸಂಘಟನೆಗಳು ಹೋರಾಟ ಮಾಡಿ ಈ ಯೋಜನೆಯನ್ನು ನಿಲ್ಲಿಸಿತ್ತು. ಆ ಕಾಲದಲ್ಲಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ನಿಂತು ಹೋಗಿದ್ದಂಥ ಈ ಯೋಜನೆಯನ್ನು ಮತ್ತೆ ಈಗ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತರಾತುರಿಯಲ್ಲಿ 2000 ಎಕರೆ ಭೂಮಿಯನ್ನು ಸುಮಾರು 2 ಪಂಚಾಯಿತಿ ಅಲ್ಲಿ ಹೋಗ್ತವೆ. ಆ 2 ಪಂಚಾಯಿತಿಗಳನ್ನು ವಶಪಡಿಸಿಕೊಳ್ಳಲು ಹೊರಟಿರ್ತಕ್ಕಂಥ ವಿಚಾರ. ಇದರಿಂದ ಅಲ್ಲಿ ಅಡಿಕೆ, ತೆಂಗು, ಬಾಳೆ, ವಿಳ್ಯದೆಲೆ ಇನ್ನೂ ಮುಂತಾದ ಅನೇಕ ಬೆಳೆಗಳನ್ನು ಬೆಳೆದು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಪಶುಸಂಗೋಪನೆ ಮಾಡ್ಕೊಂಡು ಬೆಂಗಳೂರಿಗೆ ಹಾಲನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಎಲ್ಲ ರೈತರಿಗೆ ತುಂಬ ಆಗುತ್ತೆ. ಅದನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಖಂಡಿಸ್ತಾ ಇದೆ. ಸರ್, ಮೊದಲನೇದಾಗಿ ಬಿಡದಲ್ಲಿ ಈ ಹೋರಾಟ ಆರಂಭವಾಗಲಿಕ್ಕರವಾದ ಕಾರಣ ಏನು ಸರ್? ಕಾರಣ ಏನೇನು, ಇದು ಅಲ್ಲಿ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ಕೊಂಡ್ರೆ ಈಗ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಈಗ ಭೂಮಿಲಿ ಏನಾದರೂ ಜೆರಾಕ್ಸ್ ಮಾಡೋಕ್ಕಾಗುತ್ತೆ ಸರ್? ಖಂಡಿತವಾಗ್ಲೂ ಜೆರಾಕ್ಸ್ ಮಾಡೋಕ್ಕಾಗಲ್ಲ. ಈಗ ಇವರು ಯೋಚನೆಗಳು ಮಾಡ್ಕೊಂಡು ರೈತರ ಭೂಮಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋದರೆ ಮುಂದೊಂದು ದಿನ ಆಹಾರ ಭದ್ರತೆಗೆ ಅಪಾಯ ಇರುತ್ತೆ. ಆಹಾರ ಸಿಗಲ್ಲ, ರೈಲ್ವೆ ರಸ್ತೆಗಳು ಬರ್ತವೆ, ಹೈವೇಗಳು ಮಾಡಬೇಕು ಅಂತ ಹೊರಡ್ತಾರೆ. ಈಗ ಅನೇಕ ಯೋಜನೆಗಳು ಮಾಡ್ಕೊಂಡು ಇವತ್ತು ರೈತರನ್ನ ಒಕ್ಕಲೆಬ್ಸ ನಿರ್ಧಾರ ಇದು ಸರಿಯಲ್ಲ. ಉತ್ತರ ಕರ್ನಾಟಕದ ಕಡೆ ಬೇಕಾದಷ್ಟು ಜಮೀನಿದೆ, ಅಲ್ಲಿ ಬಂಜರು ಭೂಮಿ ಇದೆ, ಅದನ್ನು ಬೇಕಾದ ಹೋಗಿ ಅಕ್ವೈರ್ ಮಾಡ್ಕೋಬೋದು. ಬೆಂಗಳೂರಿಗೆ ಉತ್ತಮ ಆಮ್ಲಜನಕ ಕೊಡುತ್ತೆ ಅಂತ ಗಿಡ ಮರ ಎಲ್ಲದಕ್ಕೂ ಒಳ್ಳೆ ಹಾಲು ಎಲ್ಲ ಉತ್ಪಾದನೆ ಮಾಡಿ ರೈತರು ಇವತ್ತು ಬೆಂಗಳೂರು ನಗರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ನಮ್ಮ ತುಮಕೂರು ಜಿಲ್ಲೆಯಿಂದ 22ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘ ಪಾದಯಾತ್ರೆ ಕಾರ್ಯಕ್ರಮವನ್ನು ಬಿಡದಿಯಿಂದ ಬೈಲಮಂಗಲ ಪಂಚಾಯಿತಿಗೆ ಪಾದಯಾತ್ರೆ ಅಂದ್ಕೊಂಡಿತ್ತು. ನಮ್ಮ ಜಿಲ್ಲಾಧ್ಯಕ್ಷರಾದ ಎ ಗೋವಿಂದರಾಜರವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯಿಂದ 200ಕ್ಕೂ ಅಧಿಕ ರೈತರು ಭಾಗವಹಿಸಿದ್ದು, ಕರ್ನಾಟಕ ರಾಜ್ಯದಿಂದ ಸಾವಿರಾರು ರೈತರು ಆಗಮಿಸಿ ಮೂಲೆಯಿಂದ ಬಂದಿದ್ದರು. ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆಯಿತು. ಅದೇ ಸರ್, ಇವಾಗ ಸರ್ಕಾರ ಏನಂತ ಹೇಳುತ್ತಂದ್ರೆ ಇವಾಗ 1 ಎಕರೆಗೆ 2.5 crore ಕೊಡ್ತೀವಿ ಅಂತ ಹೇಳ್ತಾರಂಥದ್ದು. ಸರ್, ಇವಾಗ ಇಷ್ಟು ಲಕ್ಷ ಕೊಡ್ತೀವಿ, ಸರ್ಕಾರ ಉದ್ಯೋಗಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ತಮ್ಮ ಸಂಘಟನೆ ವಿರೋಧ ವ್ಯಕ್ತಪಡಿಸುತ್ತೆ. ಅವ್ರ ದುಡ್ಡು ಯಾವನಿಗೆ ಬೇಕು ಸರ್? ಯಾರಿಗೆ ಬೇಕು? ಅವ್ರು ಕೊಡ್ತಕ್ಕಂಥ ಸರ್ಕಾರಿ ಕೆಲಸ ಯಾರಿಗೆ ಬೇಕು ಸರ್? ನಾವು ಅನ್ನದಾತರು, ನಾವು ಶ್ರಮ ವಹಿಸಿ ದುಡಿದು ಇಡೀ ಸಮಾಜಕ್ಕೆ ದೇಶಕ್ಕೆ ಅನ್ನ ಕೊಡ್ತಾ ಇರ್ತಕ್ಕಂಥ ರೈತರಿಗೆ ಅವ್ರು ಯಾರು ಸರ್ ನಮಗೆ ಕೆಲಸ ಕೊಡೋಕ್ಕೆ? ಖಂಡಿತ ಇದು ನಾವು ಬಿಡದಿ ರೈತರ ಪರವಾಗಿ ಇಡೀ ಕರ್ನಾಟಕದ ರೈತರಿದ್ದೀವಿ. ಅವ್ರು ಕೆಲಸ ಕೊಡೋದು ಬೇಡ, ಅವ್ರು ಕೂಡ 2.5 ಕೋಟಿ ದುಡ್ಡು ಯಾರಿಗೆ ಬೇಕು ಸರ್? ನಮ್ಮ ಜಮೀನಿದ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳು ಹಿಂಗೆ
ಮುಂದಡ್ಕೊಂಡು ಹೋಗ್ತಾ ಇರುತ್ತೆ. ಜಮೀನು ಕಳ್ಕೊಂಡ್ರೆ ಮತ್ತೆ ಬರಲ್ಲ. ಅವರು ಕಂಪ್ನಿಗಳು ಮಾಡ್ಕೊಂಡು ಫ್ಯಾಕ್ಟ್ರಿಗಳು ಮಾಡ್ಕೊಂಡು ಅದರಲ್ಲಿ ನಮ್ಮ ರೈತರ ಮಕ್ಕಳನ್ನ ದುಡಿಸ್ಕೊಳ್ತಾರೆ ಹೊರತು ನಮ್ಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡದಿ ರೈತರು ಭೂಮಿಯನ್ನು ಕೊಡಲ್ಲ. ಹಾಗಾಗಿ ನಾವು ಹೋಗಿ ಅಲ್ಲಿ ವಾಸ್ತವ ಸ್ಥಿತಿ ನೋಡಿದ್ದೀವಿ. ಒಳ್ಳೆ ಫಲವತ್ತಾದ ಜಮೀನು ಅದು. ಆ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳಕ್ಕೆ ಅಲ್ಲಿಂದ ರೈತರು ಯಾವುದೇ ಕಾರಣಕ್ಕೂ ಆಸ್ಪದ ಕೊಡಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಇವತ್ತು ಸರ್ಕಾರ ಹೇಳುವಂಥದ್ದು ನಾವು ರೈತರನ್ನ ವಿಶ್ವಾಸ ತೆಗೆದುಕೊಂಡಿದ್ದೇವೆ, ಈ ಕಾಮಗಾರಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಸರ್ಕಾರ ವಿಶ್ವಾಸ ತೆಗೆದುಕೊಂಡಿದೆ ಸರ್ ರೈತರನ್ನು? ಖಂಡಿತ. ಈಗ ಯಾರೋ ಒಂದಿಬ್ಬರು ಕೈಲಿ ರೈತರು ಕೈ, ಅವರು ರೈತರೋ ಇಲ್ಲ ಅಲ್ವೋ ಗೊತ್ತಿಲ್ಲ ಸರ್, ಯಾರೋ ಒಂದಿಬ್ಬರು ಕೈಲಿ ಮೀಡಿಯಾ ಕೆಲವೊಂದು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡಿಸಿರೋದಂಥದ್ದು ನಾವು ನೋಡಿರೋದು. ಆದರೆ ಅಲ್ಲಿ ವಾಸ್ತವ ಸ್ಥಿತಿ ಅಲ್ಲಿ ಆ ಪ್ರದೇಶಕ್ಕೆ, ಆ ಗ್ರಾಮಕ್ಕೆ, ಆ ಏರಿಯಾಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ರೈತರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅವರು ಮುಂದಿನ ಈ ದುಡ್ಡಿಗೋಸ್ಕರ ಅವರು ಆಸೆ ಪಡ್ತಾ ಇಲ್ಲ. ಮುಂದಿನ ತಲೆಮಾರು ಮಕ್ಕಳು, ನಮ್ಮ ಮರಿ ಮಕ್ಕಳು ಮುಂದಿನ ಜೀವನ ನಡೆಸಬೇಕಾಗಿರ್ತಕ್ಕಂಥದ್ದು ಭೂಮಿ ಮೇಲೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಆ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಸರ್. ಇದು ಬಿಡದಿ ಏನು ಹೋರಾಟ ಏನಿದೆ, ಈ ರಾಜಕೀಯ ಮುಖಂಡರುಗಳು ಇದ್ರಲ್ಲಿ ಭಾಗವಹಿಸಿದ್ದಾರೆ. ಇದು ರಾಜಕೀಯ ತಿರುವೇನು ಪಡ್ಕೊಂಡಿದೆ ಸರ್ ಇದು? ಖಂಡಿತ. ಇದು ಒಂದು ರೀತಿ ನೋಡಿದರೆ ಇದು ಕುಮಾರಸ್ವಾಮಿ ವರ್ಸಸ್ DKC ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ಏಕೆಂದರೆ ಅಲ್ಲಿ ಜಿದ್ದಾಜಿದ್ದಿಗೆ ಇಬ್ಬರು ಜಿದ್ದಾಜಿದ್ದಿಗೆ ಬಿಟ್ಟಿದ್ದಾರೆ. ಒಬ್ಬರು ಉಪಮುಖ್ಯಮಂತ್ರಿ, ಕೇಂದ್ರ ಸಚಿವರು, ಒಬ್ಬರು ಈಗ ಹಾಲಿ ಮುಖ್ಯಮಂತ್ರಿ. ಅವರು ನಾವು ನಾಯಕರಾಗಬೇಕು ಅಂತ ಹೇಳಿ ಇಬ್ಬರು ಜಗಳದಲ್ಲಿ ಪೋಸ್ಟ್ ಪಡವಾತು ಅಂತ ಹೇಳಿ ರೈತರನ್ನ ಬಲಿ ಕೊಡ್ತಾ ಇದ್ದಾರೆ. ಇದು ನಿಲ್ಲಬಾರದು. ಇನ್ನೂ ಒಂದು ವಿಚಾರ, ನಮ್ಮ ರಾಜ್ಯದಲ್ಲಿ ಈ ರೀತಿ ಮುಖ್ಯಮಂತ್ರಿ ಏನೊಂದು ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸತಕ್ಕಂಥ ಒಂದು ಪ್ರಬಲವಾದ ವಿರೋಧ ಪಕ್ಷ ಇಲ್ಲದಲೇ ಇರ್ತಕ್ಕಂಥದ್ದು ಒಂದು ನಮ್ಮ ಕರ್ನಾಟಕ ರಾಜ್ಯದ ದುರಂತ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಇವತ್ತು ರಾಜಕೀಯ ಮುಖಂಡರುಗಳು ಹಸಿರು ಶಾಲೆ ಹಾಕೊಂಡು ರೈತರ ಪರವಾಗಿ ಇದೀವಿ ಅಂತ ಹೇಳಿ ರೈತರ ಜೊತೆ ಬರುವಂಥದ್ದು, ಇದಕ್ಕೇನಂತ ಹೇಳ್ತೀವಿ ಸರ್ ತಾವು? ಇದು ಹಸಿರು ಶಾಲು ಆಗ್ತಕ್ಕಂಥದ್ದು ಈ ಡೋಂಗಿತನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹಸಿರು ಶಾಲೆ ಹಾಕಿ ಒಂದು ರೈತ ಸಂಘಟನೆ ಒಳಗೆ ನಾವು ಒಂದು ಪ್ರಮಾಣ ವಚನ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹಿರಿಯ ಮುಖಂಡರುಗಳು. ಈ ಶಾಲೆ ಹಾಕ್ಕೊಂಡು ನಾವು ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಮತ್ತು ನಮ್ಮ ಕೈಲಾದಷ್ಟು ರೈತರಿಗೆ ನ್ಯಾಯವನ್ನು ಕೊಡಿಸ್ತೀವಿ ಅಂತೇಳಿ ಈ ಶಾಲೆಯನ್ನು ನಾವು ಪ್ರಮಾಣ ವಚನ ಮಾಡಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಅವರು ಸುಮ್ಮನೆ ನಾವು ರೈತ ಪರವಾಗಿದ್ದೀವಿ, ನಾವು ರೈತರು, ಯಾವುದಾದ್ರೂ ರಾಜಕಾರಣಿ ಎಂದಾದರೂ ರೈತರು ಹೊಲಗಳಿಗೆ ನೋಡಿದ್ದೀರ ಸರ್? ಅವರು ಖಂಡಿತ ಇಲ್ಲ. ಅವರು ಏನಿದ್ರು ಎಲ್ಲರೂ ಅಂತ ಹೇಳಲ್ಲ, ಕೆಲವು ರಾಜಕಾರಣಿಗಳು ಅದರಲ್ಲೂ ಒಳ್ಳೆಯದಿದ್ದಾರೆ. ಆದರೆ ಕೆಲವು 90% ರಾಜಕಾರಣಿಗಳು ಯಾರು ರೈತರಲ್ಲ. ಅವರು ದುಡ್ಡು ಹೊಡೆಯೋಕ್ಕೋಸ್ಕರ, ದುಡ್ಡು ಮಾಡೋಕ್ಕೋಸ್ಕರ ಬಡವರ ಸಾರ್ವಜನಿಕರ ಹಣವನ್ನು ದೋಚ್ಕೊಂಡು ಈ ಥರ ಯೋಜನೆಗಳನ್ನು ಮಾಡ್ಕೊಂಡು ರೈತರಿಗೆ ವಿನಾಕಾರಣ ತೊಂದರೆ ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸರ್. ರೈತರ ಬೇಡಿಕೆಗೆ ಸರ್ಕಾರ ಏನಂತ ಹೇಳುತ್ತೆ ಸರ್? ಈಗ ಸರ್ಕಾರ ನಾವು ಈ ಯೋಜನೆ ಮಾಡೇ ತೀರ್ತೀವಿ ಅಂತೇಳಿ ಹೊರಟಿದೆ. ಈ ಒಂದು ಹೋರಾಟಕ್ಕೆ ಇಡೀ ಉತ್ತರ ಕರ್ನಾಟಕದಿಂದ ಅನೇಕ ಸಂಘಟನೆಗಳು, ರೈತ ಸಂಘಟನೆಗಳು ಬರ್ತಾ ಇರ್ತಕ್ಕಂಥದ್ದು. ಮೊನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರಪ್ಪನವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯಿಂದ ಗೋವಿಂದರಾಜುರವರ ಅಧ್ಯಕ್ಷತೆಯಲ್ಲಿ ಸಾವಿರಾರು ಜನ ರೈತರು ಭಾಗವಹಿಸಿ ಈ ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು. ನಿನ್ನೆ ಚುನಪ್ಪ ಪೂಜಾರಿ, ಹಸಿರು ಸೇನೆ ಅಧ್ಯಕ್ಷರಾದ ಚುನಪ್ಪ ಪೂಜಾರಿ, ಶಶಿಕಾಂತ ಗುರೂಜಿ ಸಹ ಅವರು ಭೇಟಿ ನೀಡಿ ಅವರು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ವಿವಿಧ ಕನ್ನಡ ಪರ ಸಂಘಟನೆಗಳು ಜೊತೆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಹೋರಾಟ ತೀವ್ರವಾದ ಸ್ವರೂಪ ಪಡ್ಕೊಳ್ಳುತ್ತೆ. ಈ DK ಶಿವಕುಮಾರ್ ಅವರು ಇದೊಂದೇ ಯೋಜನೆ ಅಲ್ಲ, ಮೊನ್ನೆ ಆನೇಕಲ್ನಲ್ಲಿ ಅಲ್ಲೂ ಸಹ ರೈತರ ಭೂಮಿಗಳನ್ನ ವಶಪಡಿಸ್ಕೊಳಕ್ಕೆ ಅಂತೇಳಿ ಅಲ್ಲೂ ನೋಟಿಸ್ ಕೊಟ್ಟು ಅಲ್ಲೂ ರೈತರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಹೋರಾಟದಿಂದ ಹಿಂದೆ ಜಗ್ಗಲ್ಲ. ಇಡೀ ಕರ್ನಾಟಕದ ಜನತೆ ಬಿಡದಿ ರೈತರ ಪರವಾಗಿದೆ. ಇದು ಇನ್ನೂ ಒಂದು ವಿಚಾರ, ಏನು ಅಂತ ಕೇಂದ್ರ ಸರ್ಕಾರವನ್ನೇ ನಾವು ರೈತರು ಮಣಿಸಿದ್ದೀವಿ. ನಮಗೇನು ಈ ರಾಜ್ಯ ಸರ್ಕಾರ ನಮಗೇನಿದೆ ದೊಡ್ಡದಲ್ಲ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತೇಳಿ ಈ ನಿಮ್ಮ ಫೋಕಸ್ ನ್ಯೂಸ್ ಚಾನಲ್
ವತಿಯಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಸರ್, ತಮ್ಮ ಕೊಡ್ತೀವಿ. ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ತಮ್ಮದು? ಖಂಡಿತ ನಮ್ಮ ರಾಜ್ಯದ ಅಧ್ಯಕ್ಷರಿದ್ದಾರೆ, ಜಿಲ್ಲೆ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತು ಮಾತನಾಡ್ತೀವಿ, ಬಿಡದಿ ರೈತರ ಜೊತೆ ಇದ್ದೀವಿ. ಹಾಗಾಗಿ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯ ಪ್ರಶ್ನೆಯೇ ಇಲ್ಲ. ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೋರಾಟ ಕಾವು ತಾಣುತ್ತೆ ಸರ್. ಸರ್, ಕೊನೆಯದಾಗಿ ರೈತರಿಗೆ, ಈ ರಾಜ್ಯದ ರೈತರಿಗೆ ಏನಂತ ಕರೆ ಕೊಡ್ತೀರಾ ಸರ್? ಸಂದೇಶ ಏನು ನಿಮ್ಮ ರೈತ ಸಂಘದ ವತಿಯಿಂದ? ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತೀವಿ. ಈ ಹೋರಾಟ ಯಾವತ್ತಿದ್ರೂ ರೈತರ ಪರವಾಗಿರಬೇಕು, ಸರ್ಕಾರದ ಪರವಾಗಿ ಯಾವುದೇ ಕಾರಣಕ್ಕೂ ಸರ್ಕಾರದ ಪರವಾಗಿ ಇರಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ಖಂಡಿತ DK ಶಿವಕುಮಾರ್ ಅವರು ಕಡೆ ಮಳೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಪತನದ ಹಾದಿಯನ್ನು ಹಿಡಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ರೈತರನ್ನು ಎದುರಾಕೊಂಡು ಯಾವುದೇ ಒಂದು ಸರ್ಕಾರ ಇವತ್ತು ಉಳಿದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಭಾಗಗಳಲ್ಲೂ ಸಹ ರೈತರನ್ನ ಟಾರ್ಗೆಟ್ ಮಾಡ್ಕೊಂಡು ರೈತರ ಭೂಮಿ ವಶಪಡಿಸ್ಕೊಳ್ಳೋದು, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗೋದು, ಜಿಲ್ಲೆಗಳ ಮಧ್ಯೆ ಹತ್ತಿಕ್ಕುವಂಥ ಕೆಲಸ, ಹೀಗೆ ಅನೇಕ ರೀತಿಯ ರೈತ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಮತದಾರರು ತಕ್ಕ ಪಾಠ ಕಲಿಸ್ತಾರೆ. ಈ ಸರ್ಕಾರ ಉಳಿಯಲ್ಲ, ಈ ಯೋಜನೆಯನ್ನು ಕೈ ಬಿಡ್ತಿದ್ರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಏನು ಇದಿಷ್ಟು ಏನು ಬಿಡದಿಯ ಟೌನ್ಶಿಪ್ ಅನ್ನ ಬಿಡದಿಲ್ಲ ಅಂದ್ರೆ ನಾವು ಹೋರಾಟ ಖಂಡಿತ ಬಿಡಲ್ಲ. ರೈತರ ಭೂಮಿ ಯಾವತ್ತೂ ನಾವು ಆ ಸರ್ಕಾರದ ಯಾವುದೇ ಆಮಿಷಗಳಿಗೆ ಬಲಿಯಾಗುದಿಲ್ಲ. ಮತ್ತೆ ನಾವು ರೈತರಿಗೆ ನಮ್ಮ ಭೂಮಿಯನ್ನ ಕೊಡೋದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಗೆ ಬೇಕೇ ಹೊರತು ನಿಮ್ಮ ಸರ್ಕಾರಿ ಉದ್ಯೋಗ ಆಗಿರ್ಬೋದು, ನಿಮ್ಮ ಕೋಟಿ ಹಣವನ್ನು ನಾವು ನಿರಾಕರಿಸ್ತೇವೆ. ನಮ್ಮ ಭೂಮಿ ನಮಗೆ ಬಿಡಿ. ನಿಮ್ಮ ದಬ್ಬಾಳಿಕೆಗೆ ನಾವು ಎದುರೋದಿಲ್ಲ. ನೀವು ಏನೇ ಮಾಡಿದ್ರು ಸಹ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ. ಮತ್ತೆ ಈ ಹೋರಾಟದ ಮುಖಾಂತರ ಸರ್ಕಾರದ ಪಥವನ್ನು ನಾವು ಬಳಸ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಈ ಸರ್ಕಾರವನ್ನ ಕೆಳಗಿಳಿಸುವಂತ ಕೆಲಸ ರೈತರು ಮಾಡ್ತೇವೆ ಅನ್ನುವಂಥದ್ದು ಏನು ನಮ್ಮ ರೈತರ ಮುಖಂಡರು ಹೇಳುವಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಇದಕ್ಕೂ ಏನಾದರೂ ಸರ್ಕಾರ ಇದಾಗಿಲ್ಲ ಅಂದ್ರೆ ತೀವ್ರ ಸ್ವರೂಪ ಹೋರಾಟ ತೆಗೆದುಕೊಂಡು ಇನ್ನು ಇವ್ರನ್ನ ಬೇರೆ ರೀತಿ ಮಟ್ಟ ಹಾಕಕ್ಕೆ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನುವಂಥದ್ದು ರೈತ ಸಂಘದ ಮುಖಂಡರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು. ಮತ್ತೆ ಫೋಕಸ್ ತುಮಕೂರ್ಗೆ ಇವತ್ತು ಚಾನಲ್ಗೆ ಬಂದು ಈ ಏನ್ ಬಿಡದಿಯ ಹೋರಾಟದ ಸಂಕ್ಷಿಪ್ತ ಮಾಹಿತಿಯನ್ನ ನಮ್ಗೆ ನೀಡಿರುವಂಥದ್ದು. ಏನು ಅಲ್ಲಿ ರೈತರು ಏನಿದ್ದಾರೆ, ಅವರು ಬಡವರಿದ್ದಾರೆ, ಮತ್ತೆ ಅವ್ರ ಅನಾದಿ ಕಾಲದಿಂದ ಅಲ್ಲಿ ಜೀವನ ಮಾಡ್ಕೊಂಡ್ ಬಂದಿರುವಂಥದ್ದು. ನಾವು ಭೂಮಿಯನ್ನ ಕೊಡೋದಿಲ್ಲ, ಭೂಮಿ ಕೊಟ್ರೆ ನಮ್ಗೆ ಬಹಳ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಸರ್ಕಾರ ಹೇಳ್ತದೆ ನಾವು ರೈತರ ವಿಶ್ವಾಸ ಪಡ್ಕೊಂಡೆ ನಾವು ಈ ಭೂಮಿಯನ್ನ ಪಡ್ಕೊಳ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಇಷ್ಟೊಂದು ವಿರೋಧ ಇದೆ, ರಾಜಕೀಯ ತಿರುವು ಸಹ ಪಡ್ಕೊಂಡಿರುವಂಥದ್ದು ಅನ್ನುವಂಥದ್ದು ನಮ್ಮ ರೈತ ಸಂಘದ ಮುಖಂಡರು ಅರೇಳಿ ಮಂಜುನಾಥ್ ಅವರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕುಮಾರ್ ತುಮಕೂರು.